ಆತ್ಮೀಯರೇ, ದಾಸ ಸಾಹಿತ್ಯವು ಕೇವಲ ಭಜನೆ ಅಥವಾ ಸಂಗೀತವಲ್ಲ. ಅದು ಭಕ್ತಿ, ಜ್ಞಾನ, ವೈರಾಗ್ಯ ಮತ್ತು ಸದಾಚಾರದ ಜೀವನ ದರ್ಶನ. ಪ್ರತಿಯೊಂದು ದಾಸರ ಪದವು ನಮ್ಮನ್ನು ಭಗವಂತನ ಚರಣಕಮಲದತ್ತ ಕೊಂಡೊಯ್ಯುವ ದಿವ್ಯ ಮಾರ್ಗದರ್ಶಿಯಾಗಿದೆ. ಭಕ್ತಿಯ ಮಾರ್ಗದಲ್ಲಿ ನಡೆಯುವವರಿಗೆ ದಾಸ ಸಾಹಿತ್ಯವು ದಾರಿದೀಪ. ಹರಿನಾಮದ ಸಿಹಿಯನ್ನು ಉಣಬಡಿಸಿ ಜೀವನದ ಸತ್ಯವನ್ನು ಅರಿವಿಗೆ ತಂದು ಭಗವಂತನೆಡೆಗೆ ನಮ್ಮನ್ನು ನಡೆಸುವ ಅಮೃತಧಾರೆಯೇ ದಾಸರ ಪದಗಳು. ದಾಸ ಸಾಹಿತ್ಯವು ಭಕ್ತಿ, ಜ್ಞಾನ, ವೈರಾಗ್ಯ ಮತ್ತು ಜೀವನ ಮೌಲ್ಯಗಳನ್ನು ಸುಂದರವಾಗಿ ಸಾರುವ ದಿವ್ಯ ಪರಂಪರೆಯಾಗಿದೆ. ಇದು ಕೇವಲ ಅಂತ್ಯಾಕ್ಷರಿ ಆಟವಲ್ಲ, ಭಗವಂತನ ನಾಮಸ್ಮರಣೆ, ದಾಸರ ಸಂದೇಶಗಳ ಸ್ಮರಣೆ ಮತ್ತು ಭಕ್ತಿಯ ಸಂಭ್ರಮವೇ ಆಗಿದೆ. ಆತ್ಮೀಯರೇ, ನಾನು ಚಂದ್ರಮತಿ ಎಸ್ ರಾವ್. ಎಲ್ಲರಿಗೂ ನನ್ನ ಸವಿನಯ ಪ್ರಣಾಮಗಳು. ಬನ್ನಿ, ಭಕ್ತಿಭಾವದಿಂದ ದಾಸರ ಪದಗಳ ಅಂತ್ಯಾಕ್ಷರಿಯ ಮುಂದುವರಿದ 2ನೇ ಭಾಗವನ್ನು ಆಲಿಸೋಣವೇ? ಕೃಷ್ಣನ ಬಾಲಲೀಲೆಯನ್ನು ಇಷ್ಟು ಸುಂದರವಾಗಿ ರಚಿಸಿದ್ದು ಪುರಂದರದಾಸರು. ಮುಂದಿನ ಅಕ್ಷರ ರ. ಪುರಂದರದಾಸರ ಮಾರ್ಗದರ್ಶನ. ಮುಂದಿನ ಅಕ್ಷರ ಗ. ಗಂಗಳ ಫಲವಿದು ಹರಿಯ ನಾಮ, ಇಂಗದೆ ಜನರಿಗೆ ಮಂಗಳಕರವಿದು ಹರಿಯ ನಾಮ. ಗಂಗವಿ ಸಕಲ ತೀರ್ಥಂಗಳ ಫಲವಿದು ಹರಿಯ ನಾಮ, ಇಂಗದೆ ಜನರಿಗೆ ಮಂಗಳಕರವಿದು ಹರಿಯ ನಾಮ. ವೇದ ಶಾಸ್ತ್ರಗಳ ಓದಲರಿಯದೊರೆ ಹರಿಯ ನಾಮ, ಆದಿ ಪುರುಷನ ಪೂಜಿಸದವಗೆ ಹರಿಯ ನಾಮ. ಸಾಧಿಸಬೇಕು ಮೋಕ್ಷವೆಂಬುವರಿಗೆ ಹರಿಯ ನಾಮ, ಶೋಧಿಸಿ ಇಟ್ಟ ಚಿನ್ನದ ಗಟ್ಟಿ ಕಾಣಿರೋ ಹರಿಯ ನಾಮ. ಶೋಧಿಸಿ ಇಟ್ಟ ಚಿನ್ನದ ಗಟ್ಟಿ ಕಾಣಿರೋ ಹರಿಯ ನಾಮ. ಈ ಸುಂದರ ಹರಿನಾಮ ಮಹಿಮೆ ಪುರಂದರದಾಸರ ರಚನೆ. ಮುಂದಿನ ಅಕ್ಷರ ಮ. ಮಾತನಾಡೆ ಮನ್ನಾರು ಕೃಷ್ಣ, ಮಾತನಾಡೆ ಮನ್ನಾರು ಕೃಷ್ಣ. ದಾತನು ನೀನೆಂದು, ದಾತನು ನೀನೆಂದು ಬಯಸಿ ಬಂದೆನು, ದಾತನು ನೀನೆಂದು ಬಯಸಿ ಬಂದೆನು. ಮಾತನಾಡೆ ಮನ್ನಾರು ಕೃಷ್ಣ, ಮಾತನಾಡೆ ಮನ್ನಾರು ಕೃಷ್ಣ. ನಿಜಗದಿಕ ಪಾವಕನೋ, ನಿಜಗದಿಕ ಪಾವಕನೋ, ಪಂಕಜನೇತ್ರೆಯ ನಾಯಕನೋ. ಅಜಬವಾದಿಗಳ ಜನಕನೋ ನಮ್ಮ, ಅಜಬವಾದಿಗಳ ಜನಕನೋ ನಮ್ಮ. ವಿಜಯ ವಿಠಲಾಯನು ಕುಮಾರಕನೋ, ವಿಜಯ ವಿಠಲಾಯನು ಕುಮಾರಕನೋ. ಈ ಸುಂದರವಾದ ರಚನೆ ದಾಸಶ್ರೇಷ್ಠ ವಿಜಯದಾಸರದ್ದು. ಮುಂದಿನ ಅಕ್ಷರ ನ. ಈಗ
ಈಗ ಕೊನೆಯದಾಗಿ ಪರಮಾತ್ಮನ ಅತ್ಯಂತ ಸುಂದರವಾದ ನೀನೇ ದಯಾಳು ಎಂಬ ದಾಸವರೇಣ್ಯ ಪುರಂದರದಾಸರ ರಚನೆಯನ್ನು ಭೈರವಿ ರಾಗದಲ್ಲಿ ಹಾಡಿ ಈ ಕಾರ್ಯಕ್ರಮವನ್ನು ಹರಿಗುರುಗಳ ಚರಣಕ್ಕೆ ಅರ್ಪಿಸುತ್ತಿದ್ದೇವೆ. ನಾಡಿಗಳ
ಬಗೆಯಲ್ಲಿ ನಿನ್ನ ತುದಿಪೆನೋ ನಗದರ ಬಗೆ ಬಗೆಯಲ್ಲಿ ನಿನ್ನ ತುದಿಪೆನೋ ನಗದರ ಜಗಪತಿ ವಾಹನನೇ ನಗದರ ಜಗಪತಿ ವಾಹನನೇ ಮಗುವಿನ ಮಾತೆಂದು ನಗುತ್ತ ಹೇಳುತ್ತ ಬಂದು ಮಗುವಿನ ಮಾತೆಂದು ನಗುತ್ತ ಹೇಳುತ್ತ ಬಂದು ಬೇಗದಿಂದಲೇ ಕಾಯೋ ಸಾಗರ ಶಯನನೇ ಬೇಗದಿಂದಲೇ ಕಾಯೋ ಸಾಗರ ಶಯನನೇ ನೀನೇ ದಯಾಳು ನಿರ್ಮಲ ಚಿತ್ತ ಗೋವಿಂದ ನೀನೇ ದಯಾಳು ನಿರ್ಮಲ ಚಿತ್ತ ಗೋವಿಂದ ನಿಗಮ ಗೋಚರ ಮುಕುಂದ ಗೋವಿಂದ ನಿಗಮ ಗೋಚರ ಮುಕುಂದ ಅಂಗರಧರ ಹರವಿಂದಲೋ ಜನನಿನ್ನ ಅಂಗರಧರ ಹರವಿಂದಲೋ ಜನನಿನ್ನ ವಂದನೆ ಜಯಿಸೋ ಎನ್ನ ದೇವಾ ವಂದನೆ ಜಯಿಸೋ ಎನ್ನ ಸಂದೇಹವೇಗಿನ್ನೋ ಸ್ವಾಮಿ ಮುಕುಂದನೆ ಸಂದೇಹವೇಗಿನ್ನೋ ಸ್ವಾಮಿ ಮುಕುಂದನೆ ವಂದನ ಕಾಯೋ ಶ್ರೀ ಪುರಂದರ ವಿಠಲನೆ ವಂದನ ಕಾಯೋ ಶ್ರೀ ಪುರಂದರ ವಿಠಲನೆ ನೀನೇ ದಯಾಳು ನಿರ್ಮಲ ಚಿತ್ತ ಗೋವಿಂದ ನೀನೇ ದಯಾಳು ನಿರ್ಮಲ ಚಿತ್ತ ಗೋವಿಂದ ನಿಗಮ ಗೋಚರ ಮುಕುಂದ ಗೋವಿಂದ ನಿಗಮ ಗೋಚರ ಮುಕುಂದ Shri Ram Jai Ram Jai Jai Ram 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 ವಿಠ್ಠಲ ವಿಠ್ಠಲ ಪಾಂಡುರಂಗ ಜಯ ಹರಿ ವಿಠ್ಠಲ ಪಾಂಡುರಂಗ ವಿಠ್ಠಲ ವಿಠ್ಠಲ ಪಾಂಡುರಂಗ ಪಂಡರಿನಾಥ ಪಾಂಡುರಂಗ ಶ್ರೀನಿವಾಸ ಗೋವಿಂದ ವೆಂಕಟೇಶ ಗೋವಿಂದ ಮಂಗಳಪುರವಾಸ ಗೋವಿಂದ ಆಪದ್ಬಾಂಧವ ಗೋವಿಂದ ಅನಾಥ ರಕ್ಷಕ ಗೋವಿಂದ ದೀನ ದಯಾಳ ಗೋವಿಂದ ಲಕ್ಷ್ಮೀ ವಲ್ಲಭ ಗೋವಿಂದ ರಾಮಕೃಷ್ಣ ಗೋವಿಂದ ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ್ ಕಿ ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ್ ಕಿ ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ್ ಕಿ 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 स्वस्ति प्रजाभ्यां परिपालयन्तां न्यायेन मार्गेण महीं महिषाः गोब्राह्मणेभ्यः शुभमस्तु नित्यं लोकाः समस्ताः सुखिनो भवन्तु लोकाः समस्ताः सुखिनो भवन्तु लोकाः समस्ताः सुखिनो भवन्तु ॐ तत्सत् कृष्णार्पणमस्तु ಆತ್ಮೀಯರೇ, ದಾಸನಮನ ಬಳಗದವರು ಹಾಡಿದ ದಾಸರ ಪದಗಳ ಅಂತ್ಯಾಕ್ಷರಿಯ 2ನೇ ಭಾಗವನ್ನು ನೋಡಿದಿರಲ್ಲವೇ? ಹೇಗನಿಸಿತು? ನಿಮ್ಮ ಮೆಚ್ಚುಗೆ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿರಿ. ಇಂತಹ ಜ್ಞಾನಕ್ಕೆ ಪೂರಕವಾದ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹವೂ ಬೇಕು.
ದಯವಿಟ್ಟು ಪ್ರೀತಿಯಿಂದ ನನ್ನ ಕೃಷ್ಣಾರ್ಪಿತಂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿರಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.